ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಭಾರತದ ಈ ಇಲಾಖೆ ಬಿಗ್ ಸ್ಟೆಪ್ ಒಂದನ್ನು ತಗೊಂಡಿದೆ. ರಾಷ್ಟ್ರಪತಿಗಳಿಗೆ ಬಂದಿರುವಂತಹ ದೂರಿನ ವಿಚಾರದಲ್ಲಿ ಬಿಗ್ ಸ್ಟೆಪ್ ಒಂದನ್ನು ತಗೊಂಡಿದೆ ಲಾ ಮಿನಿಸ್ಟ್ರಿ. ಏನದು ಹಾಗಾದರೆ? ಅವತ್ತು CJI ತಗೊಂಡಂತಹ ಆ ತೀರ್ಮಾನ ಬಹುದೊಡ್ಡ ಸಂಚಾಗಿತ್ತ? ಏನಿದು ಕಂಪ್ಲೇಂಟು? CBI ತನಿಖೆ ಆಗತ್ತಾ? ಕೋರ್ಟ್ನ ಆದೇಶಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಯೊಂದು ಆಗ್ತಾ ಇದೆ. ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಎಲ್ಲ ಒಂದಕ್ಕೊಂದು ಬೆಳವಣಿಗೆಗಳು ನೋಡಿ. ಕೋರ್ಟ್ನ ಸುತ್ತ ಸುಪ್ರೀಂ ಕೋರ್ಟ್, CJI ತೀರ್ಪು, ಇದರ ಸುತ್ತ ರಾಷ್ಟ್ರಪತಿಗಳ ಸುತ್ತಾನೇ ದೊಡ್ಡ ಬೆಳವಣಿಗೆಗಳಾಗ್ತಿವೆ. ರಾಷ್ಟ್ರ ರಾಜಕಾರಣದಲ್ಲಿ ಕೆಸರೆರಚಾಟ, ಜಟಾಪಟಿ ಕಾರಣ ಆಗಿದೆ ಕಾಂಗ್ರೆಸ್ ಮತ್ತು BJPಯ ನಡುವೆ. ಅದರ ನಡುವೆ ಈಗ ಅವತ್ತಿನ CJI ಆಕ್ಷನ್ ವಿರುದ್ಧ ಈಗ ರಾಷ್ಟ್ರಪತಿಗಳಿಗೆ ದೂರು ಹೋಗಿದೆ. ಆ ದೂರಿಗೆ ಸಂಬಂಧಪಟ್ಟಂತೆ ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ದೊಡ್ಡ ಹೆಜ್ಜೆಯೊಂದನ್ನು ಇಟ್ಟಿದೆ. ಈಗ CBI ಎನ್ಕ್ವೈರಿ ಆಗುತ್ತಾ ಹಾಗಾದ್ರೆ? ಇದು ದೇಶದ ಇತಿಹಾಸದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಬಹುದಾ? ಗಮನ ಸೆಳೀತಾ ಇದೆ ಈ ಡೆವಲಪ್ಮೆಂಟ್. ಮಾಹಿತಿಯನ್ನು ಡಿಟೇಲ್ ಆಗಿ ಇರ್ತಾ ಹೋಗ್ತೀವಿ ನೋಡಿ. ಧನ್ಕರ್ ಅವರು ಮಾತನಾಡಿದ್ದು, ಉಪರಾಷ್ಟ್ರಪತಿಗಳು, ಈಗ MP ಗಳೆಲ್ಲ ಮಾತಾಡ್ತಿರೋದು, ಕೆಲವರೆಲ್ಲ ಮಾತಾಡ್ತಿದ್ದಾರೆ. MLA MP BJP ಡಿಸ್ಟೆನ್ಸ್ ಮಾಡ್ತಿದೆ. ಏನಾದರೂ ಇರಲಿ, ಒಟ್ಟಿನಲ್ಲಿ ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಿರೋದು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಸಮನ್ವಯತೆಯ ಬಗ್ಗೆ. ಇದರ ನಡುವೆ CJI ಆಗಿದ್ದ ಚಂದ್ರಚೂಡ್, ಅಂದರೆ ಹಿಂದಿನ CJI ಬಟ್ ಆ ಪೀಠದಲ್ಲಿದ್ದಾಗ ಸುಪ್ರೀಂ ಕೋರ್ಟ್ನ CJI ಆಗಿ ಚಂದ್ರಚೂಡ್ ಅವರು, DY ಚಂದ್ರಚೂಡ್ ಅವರು ಅತಿ ದೊಡ್ಡ ಅಕ್ರಮವೊಂದನ್ನು ಎಸಗಿದ್ದಾರೆ ಅಂತ ಕಂಪ್ಲೇಂಟ್ ಬಂದಿದೆ. DY ಚಂದ್ರಚೂಡ್ ಅವರ ತೀರ್ಮಾನ ಅಂದರೆ ಸುಪ್ರೀಂ ಕೋರ್ಟ್ ಅಂತಾನೆ ಅರ್ಥ ಅಲ್ವಾ? ಅವತ್ತು CJI ಅವರೇ ಆಗಿರೋದ್ರಿಂದಾಗಿ ಅವರ ವಿರುದ್ಧ ಈಗ ಬಹುದೊಡ್ಡ ಕಂಪ್ಲೇಂಟ್ ಬಂದಿದೆ. ಸಣ್ಣ ವಿಷಯ ಅಲ್ಲ ಇದು. ಅದು ಯಾರು ಕೊಟ್ಟಿರೋದು? ರಿಟೈರ್ಡ್ ಹೈಕೋರ್ಟ್ ಜಡ್ಜ್, ಈಗ ರಿಟೈರ್ಡ್, ಅವರು ಕೂಡ ಇದ್ದವರೇ. ಆಗ ಹೈಕೋರ್ಟ್ ಜಡ್ಜ್ ಯಾರು, ರಾಕೇಶ್ ಕುಮಾರ್ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟನ್ನು ಮಿನಿಸ್ಟ್ರಿ ಆಫ್ ಲಾ ಆ್ಯಂಡ್ ಜಸ್ಟಿಸ್ ಬಹಳ ಸೀರಿಯಸ್ ಆಗಿ ತಗೊಂಡು ಅದನ್ನು ಡಿಪಾರ್ಟ್ಮೆಂಟ್ ಈಗ ಆ ಕೇಸನ್ನು DOPT ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಅಲ್ಲಿಗೆ ವರ್ಗಾಯಿಸಿದೆ. ರಾಷ್ಟ್ರಪತಿಗಳು ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ನಿನ್ನೆಯಷ್ಟೇ ನಾವು ಆ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. CJI ಕೂತಿರುವಂತಹ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳು ವಿಳಂಬ ನ್ಯಾಯದಾನದ ಬಗ್ಗೆ ಮತ್ತು ಕೋರ್ಟ್ ಮೊರೆ ಹೋಗಿರೋರು ಎಷ್ಟು ಜನ ಆ ದುಡ್ಡು, ನಿದ್ದೆ ಬಿಟ್ಟು, ದುಡ್ಡು ಕಳ್ಕೊಂಡು, ಸಮಯ, ನೆಮ್ಮದಿ ಕಳ್ಕೊಂಡು ಕಷ್ಟಪಡ್ತಿದ್ದಾರೆ. ಇದಕ್ಕೆಲ್ಲ ಪರಿಹಾರ ಇದೆಯಾ ಇಲ್ವಾ ನಮ್ಮ ಕಾನೂನಲ್ಲಿ? ಇಲ್ಲ ಅಂದರೆ ಅದಕ್ಕೊಂದು ಕಾನೂನು ಮಾಡಬೇಕು ಅನ್ನುವಂಥ ಅರ್ಥದ ಮಾತುಗಳನ್ನು ಆಡಿದ್ರು. ಯಾಕೆ ವಿಳಂಬ ಆಗುತ್ತೆ ಅನ್ನುವಂಥ ಮಾತು, ಹಿಂದೆ ಆಡಿದ್ದ ಮಾತು ವೈರಲ್ ಆಗ್ತಿತ್ತು ಆ ವಿಡಿಯೋ. ಕೋರ್ಟ್ನ ನಿರ್ಧಾರ, ಕೋರ್ಟು ರಾಷ್ಟ್ರಪತಿಗಳಿಗೆ ಡೆಡ್ಲೈನ್ ಹಾಕಿದೆ, ಆದರೆ ಕೋರ್ಟ್ ಏನು ಮಾಡ್ತಿದೆ ಅನ್ನೋದ್ರ ಬಗ್ಗೆ ರಾಷ್ಟ್ರಪತಿಗಳ ಒಪಿನಿಯನ್ ನೋಡಿ ಏನು ಅಂತ ವಿಡಿಯೋ ಎಲ್ಲ ವೈರಲ್ ಆಗ್ತಿದೆಯಲ್ವ. ಈಗ ನೋಡಿ, ರಾಷ್ಟ್ರಪತಿಗಳಿಗೆ CJI ತೀರ್ಮಾನದ ವಿರುದ್ಧ, ಅಂದರೆ ಅವತ್ತಾಗಿದ್ದ ಕೇಸು, ಅವತ್ತು ಅವರು CJI ಅವರ ವಿರುದ್ಧ ಈಗ ಒಂದು ದೊಡ್ಡ ಕಂಪ್ಲೇಂಟ್ ಬಂದಿದೆ. ಏನಾಗಿತ್ತು ಅಂದರೆ ನೋಡಿ, ರಾಕೇಶ್ ಕುಮಾರ್ ಅವರು ಇವಾಗ ರಿಟೈರ್ಡ್, ಅವರು ಪಾಟ್ನಾ ಹೈಕೋರ್ಟಲ್ಲಿದ್ದರು, ಆಮೇಲೆ ಆಂಧ್ರ ಪ್ರದೇಶ್ ಹೈಕೋರ್ಟಲ್ಲಿ ಜಡ್ಜ್ ಆಗಿದ್ದವರು. ಆ ಲೆಟರನ್ನು ಬರೆದಿರ್ತಾರೆ ನವೆಂಬರ್ 8, 2024 ಏನಂತ, CJI ಚಂದ್ರಚೂಡ್ ತಮ್ಮ ದೊಡ್ಡ ಸ್ಥಾನಮಾನವನ್ನು ಮಿಸ್ಯೂಸ್ ಮಾಡಿಕೊಂಡು ಅತಿ ದೊಡ್ಡ ಅಕ್ರಮ ಎಸಗಿದ್ದಾರೆ. ಆಕ್ಟಿವಿಸ್ಟ್ ತೀಸ್ತಾ ಸೆಟಲ್ವಾಡ್ ಕೇಸಲ್ಲಿ ಅಕ್ರಮವೊಂದನ್ನು ಎಸಗಿದ್ದಾರೆ. ನಾನು ಕೋರ್ಟ್ನ ತೀರ್ಪನ್ನು ಪ್ರಶ್ನೆ ಮಾಡ್ತಿಲ್ಲ, ಬಟ್ CJI ತಗೊಂಡ ತೀರ್ಮಾನ ಅವತ್ತು ಏನಿದು ಅನ್ನೋದ್ರ ಬಗ್ಗೆ CBI ಎನ್ಕ್ವೈರಿ ಆಗಲಿ ಅಂತ ಕೇಳಿದ್ದಾರೆ. ಅದರ ಬಗ್ಗೆ ಈಗ ಲಾ ಆ್ಯಂಡ್ ಜಸ್ಟಿಸ್ ಮಿನಿಸ್ಟ್ರಿ ಬಹಳ ದೊಡ್ಡ ಆ್ಯಕ್ಷನ್ ಅನ್ನು ತಗೊಳ್ತಾ ಇದೆ. ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ. ಒಂದೇ ದಿನ ಬೆಳಗ್ಗೆ ಒಂದು, ಸಂಜೆ ಒಂದು ತೀರ್ಮಾನವನ್ನು CJI ಚಂದ್ರಚೂಡ್ ಅವ್ರು ಹೆಂಗೆ ತಗೊಂಡ್ರು? ಎರಡೆರಡು ಬೆಂಚನ್ನು ಒಂದೇ ದಿನ ಕನ್ಸ್ಟ್ರಕ್ಟ್ ಮಾಡೋದ್ರ ಹಿಂದಿನ ಉದ್ದೇಶ ಏನಾಗಿತ್ತು? ಯಾರ ಪ್ರಭಾವ ಇದೆ, ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಹೊರಗಡೆ ಬರಬೇಕು. ಈ ಮೂಲಕ ಕೋರ್ಟ್ನ ಮೇಲೆ ಸಮಾಜ ಇಟ್ಟಿರುವ, ಜನಸಾಮಾನ್ಯರು ಇಟ್ಟಿರುವಂಥ ನಂಬಿಕೆ ಗಟ್ಟಿಯಾಗಬೇಕು. ಅಂದರೆ ಈ ಕೇಸು ಇನ್ವೆಸ್ಟಿಗೇಷನ್, ಡೀಪ್ ಇನ್ವೆಸ್ಟಿಗೇಷನ್ಗೆ ಹೋಗಲೇಬೇಕು ಅಂತ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಲಾ ಮಿನಿಸ್ಟ್ರಿ ಇದನ್ನು ಸೀರಿಯಸ್ ಆಗಿ ತಗೊಂಡಿದೆ ನೋಡಿ. ತೀಸ್ತಾ ಸೆಟಲ್ವಾಡ್ ಬೇಲ್ ಹಿಯರಿಂಗ್ಗೆ ಸಂಬಂಧಪಟ್ಟಂತೆ
ಲಾ ಮಿನಿಸ್ಟ್ರಿ ಈಗ ಆಕ್ಷನ್ಗೆ ಮುಂದಾಗಿರೋದು ಏನಾಗಿರುತ್ತೆ ಅವತ್ತು ಅನ್ನೋದನ್ನ ಹೇಳ್ತಾ ಬರ್ತೀವಿ ನೋಡಿ. ರಾಷ್ಟ್ರಪತಿಗಳಿಗೆ ಬರೆದಿರುವಂಥ ಪತ್ರದ ಸಾರಾಂಶ ಏನು, ಲಾ ಮಿನಿಸ್ಟ್ರಿ ಈಗ ಆಕ್ಷನ್ ತಗೊಳ್ಳೋಕೆ ಮುಂದಾಗ್ತಿದ್ದಿಲ್ಲ, ಅದರ ಸಾರಾಂಶವನ್ನೇ ಇಡ್ತಾ ಹೋಗ್ತೀವಿ. ಅವರು ಏನಂತ ಬರೆದಿದ್ದಾರೆ, ಕುಮಾರ್ ಅವರು, ರಿಟೈರ್ಡ್ ಜಡ್ಜ್ ಕುಮಾರ್ ಅವರು, ವಿತ್ ಹೆವಿ ಹಾರ್ಟ್, ಭಾರವಾದ ಹೃದಯದಿಂದ ಈ ಲೆಟರ್ನ, ಈ ಅಂಶವನ್ನು ಹಂಚಿಕೊಳ್ಳೇಬೇಕಾಗಿದೆ, ಕಂಪ್ಲೇಂಟ್ ಕೊಡಲೇಬೇಕಾಗಿದೆ. ಏನಾಗಿತ್ತು, DY ಚಂದ್ರಚೂಡ್ ಅವರು ಈ ತೀಸ್ತಾ ಸೆಟಲ್ವಾರ್ ಕೇಸಲ್ಲಿ ಒಂದೇ ದಿನ ಸೇಮ್ ಡೇಟಲ್ಲಿ ಎರಡೆರಡು ಬೆಂಚನ್ನು, ಅಂದರೆ 2 ಸಲ ಬೆಂಚ್ ಹೆಂಗೆ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ, ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ, ತೀಸ್ತಾ ಅತುಲ್ ಸೆಟಲ್ವಾಡ್ ಈ ವ್ಯಕ್ತಿಗೆ ಅಂದರೆ ಈ ಅಕ್ಯೂಸ್ಡ್ಗೆ ಫೇವರ್ ಮಾಡಿಕೊಟ್ಟಿರುವಂತಹ ಒಂದು ಗಂಭೀರ ಆರೋಪ, CBI ಇನ್ವೆಸ್ಟಿಗೇಷನ್ ಆಗಲೇಬೇಕು ಅಂತ ಕೇಳಿದ್ದಾರೆ. ತೀಸ್ತಾ ಸೆಟಲ್ವಾಡ್ ಅತ್ಯಂತ ಗಂಭೀರ ಸ್ವರೂಪದ ಆರೋಪವನ್ನು ಎದುರಿಸ್ತಾ ಇದ್ರು. ಆ ಕೇಸಲ್ಲಿ ಬಹಳ ಕ್ರಿಮಿನಲ್ ಚಾರ್ಜಸನ್ನು ಎದುರಿಸ್ತಾ ಇದ್ದಂತಹ ಕೇಸ್ ಅದು. ಮೋದಿ ಗೌರ್ಮೆಂಟ್ ಸೇರಿದಂತೆ ವಿವಿಧ ಗೌರ್ಮೆಂಟ್ ಅಫಿಷಿಯಲ್ಗಳನ್ನು ಜೀವಾವಧಿ ಅಥವಾ ಮರಣದಂಡನೆಗೆ ಗುರಿಪಡಿಸುವಂತಹ ಏನು ಒಂದಿಷ್ಟು ಶಿಕ್ಷೆಗಳಿಗೆ ಒಳಪಡಿಸೋದಕ್ಕೆ ಸಂಚು ಮಾಡಿದ್ದಂಥದ್ದು, ಕುತಂತ್ರವನ್ನು ರೂಪಿಸಿದ್ದಂಥದ್ದು. ಸೊ ಈ ಕೇಸಲ್ಲಿ ಜಾಮೀನು ರಿಜೆಕ್ಟ್ ಆಗಿರುತ್ತೆ. ಆದರೆ ಯಾವ ರೀತಿ ಸಿ ಜೆ ಆಗಿದ್ದ ಚಂದ್ರಚೂಡ್ ಅವರು ಅವತ್ತು ಸಂಜೆನೆ, ಅದೇ ಡೇಟಲ್ಲಿ ಸಂಜೆ ದ್ವಿಸದಸ್ಯ ಪೀಠ ರಿಜೆಕ್ಟ್ ಮಾಡುತ್ತೆ. ಯಾಕಂದರೆ ಇಬ್ಬರು ಜಡ್ಜ್ಗಳ ನಡುವೆ ಸಹಮತ ಮೂಡಿರಲ್ಲ, ಹಾಗಾಗಿ ರಿಜೆಕ್ಟ್ ಆಗುತ್ತೆ. ಬಟ್ ಸಂಜೆ, ಅದೇ ದಿನ ಸಂಜೆ ಹೇಗೆ ಮತ್ತೊಂದು ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ CJI ಅವರು, ಅದು ಕೂಡ ಅವರ ಅಫಿಷಿಯಲ್ ಜಾಗದಲ್ಲೇ ಇರಲಿಲ್ಲ, ಕೋರ್ಟಲ್ಲಾಗಲಿ ಅಥವಾ ಅವರ ಅಫಿಷಿಯಲ್ ನಿವಾಸ ಇರುತ್ತೆ ಅಲ್ಲಿರಲಿಲ್ಲ. ಬದಲಾಗಿ ಅವರು ಒಂದು ಭರತನಾಟ್ಯ ಕಾರ್ಯಕ್ರಮದಲ್ಲಿ ಎಂಜಾಯ್ ಮಾಡ್ತಿದ್ರು, ಆ ಕಾರ್ಯಕ್ರಮವನ್ನು ಸವಿತಾ ಇದ್ರು. ಅದು ಹೆಂಗೆ ಆ ರೀತಿ ಆದೇಶವನ್ನು ಹೊರಡಿಸಿದ್ರು, ಇದು ನ್ಯಾಯಕ್ಕೆ ವಿರುದ್ಧ ದಿಕ್ಕಿನಲ್ಲಿ ತಗೊಂಡಂತಹ ತೀರ್ಮಾನ ಅಲ್ವಾ? ನಾವು ತೀರ್ಪಿನ ಬಗ್ಗೆ ಪ್ರಶ್ನೆ ಮಾಡಲ್ಲ, ಹೈಯರ್ ಬೆಂಚ್ ಕೊಟ್ಟಂತಹ ತೀರ್ಪನ್ನು ಪ್ರಶ್ನೆ ಮಾಡಲ್ಲ ಅಂತ ಕುಮಾರ್ ಅವ್ರು ಹೇಳ್ತಾರೆ. ಘನತೆವೆತ್ತ ನ್ಯಾಯಾಲಯದ ತೀರ್ಪನ್ನು ನಾನು ಪ್ರಶ್ನೆ ಮಾಡಲ್ಲ, ಬಟ್ ಆಕ್ಷನ್ ಹೆಂಗಾಯ್ತು, ಇದು ಈ ಪ್ರೊಸೀಜರ್ ಹೆಂಗೆ ನಡೆದಿದೆ, ಅದು ಸರಿ ಇದೆಯಾ ಅಂತ ಬಹಳ ಡೀಟೇಲ್ ಆಗಿ ರಾಷ್ಟ್ರಪತಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ. ನೋಡಿ, ತೀಸ್ತಾ ಸೆಟಲ್ವಾಡ್ಗೆ ಬೇಲ್ ರಿಜೆಕ್ಟ್ ಆಗಿರುತ್ತೆ. ಎಲ್ಲೆಲ್ಲಿ? ಸೆಷನ್ ಕೋರ್ಟಲ್ಲೂ ರಿಜೆಕ್ಟ್ ಆಗಿರುತ್ತೆ, ಮತ್ತು ಅದೇ ದಿನ ಗುಜರಾತ್ ಹೈಕೋರ್ಟಲ್ಲೂ ಕೂಡ ರಿಜೆಕ್ಟ್ ಆಗಿರುತ್ತೆ. ಯಾವತ್ತು? ಜುಲೈ 1, 2023. ಆದರೆ ಅದೇ ದಿನ ಸ್ಪೆಷಲ್ ಲೀವ್ ಪಿಟಿಷನ್, ಯಾಕಂದರೆ ಸಮ್ಮರ್ ವೆಕೇಷನ್ ಇರುತ್ತೆ ಆವಾಗ, ಜುಲೈಯಲ್ಲಿ ಸಮ್ಮರ್ ವೆಕೇಷನ್ ಇರುತ್ತೆ ಸುಪ್ರೀಂ ಕೋರ್ಟ್ಗೆ, ಹಾಗಾಗಿ ಸ್ಪೆಷಲ್ ಲೀವ್ ಪಿಟಿಷನನ್ನು ಫೈಲ್ ಮಾಡ್ತಾರೆ ಸುಪ್ರೀಂ ಕೋರ್ಟಲ್ಲಿ. ಸೊ ಅವರು ಈಗ ಜಡ್ಜ್ ಹೇಳ್ತಾ ಇರೋದೇನು, ಸ್ಪೆಷಲ್ ಬೆಂಚ್ ಫಾರ್ಮ್ ಆಗುತ್ತೆ. ಈಗ ಲೀವ್ ಪಿಟಿಷನ್ ಹಾಕಿದಾಗ ಸ್ಪೆಷಲ್ ಬೆಂಚ್ ಫಾರ್ಮ್ ಆಗುತ್ತೆ, ಬಟ್ ಯಾವುದೇ ನಿರ್ಧಾರವನ್ನು ತಗೊಳ್ಳೋಕ್ಕಾಗಿರಲ್ಲ ಇಂಟರಿಮ್ ಬೇಲ್, ಯಾಕಂದರೆ ಡಿಫ್ರೆನ್ಸ್ ಬರುತ್ತೆ ಇಬ್ಬರು ಜಡ್ಜ್ಗಳ ನಡುವೆ, ದ್ವಿಸದಸ್ಯ ಪೀಠದಲ್ಲಿ ಡಿಫ್ರೆನ್ಸ್ ಬರುತ್ತೆ, ಹಾಗಾಗಿ ಲಾರ್ಜರ್ ಬೆಂಚ್ಗೆ ಪಾಸ್ ಆಗುತ್ತೆ. ಈಗ ಇವರು ಪ್ರಶ್ನೆ ಮಾಡ್ತಿರೋದೇನು ಅಂತ ಕೇಳಿದ್ರೆ, ಜುಲೈ 1ನೇ ತಾರೀಕು ಅಂದರೆ ಅದೇ ದಿನ ಸಂಜೆ DY ಚಂದ್ರಚೂಡ್ ಅವರು ತಮ್ಮ ಅತ್ಯಂತ ಘನತೆವೆತ್ತ ಜಾಗವನ್ನು ಮಿಸ್ಯೂಸ್ ಮಾಡಿಕೊಂಡು ಲಾರ್ಜರ್ ಬೆಂಚನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಇದ್ರ ಬಗ್ಗೆ ಅವತ್ತೇ ಸೆಷನ್ ಕೋರ್ಟ್ ಮತ್ತು ಹೈಕೋರ್ಟಲ್ಲಿ ಬೇಲ್ ರಿಜೆಕ್ಟ್ ಆಗುತ್ತೆ, ಲೀವ್ ಪಿಟಿಷನ್ ಹಾಕ್ತಾರೆ, ಸ್ಪೆಷಲ್ ಬೆಂಚ್ಗೆ ಹೋಗುತ್ತೆ, ಅಲ್ಲಿಂದ ಅದೇ ದಿನ ಲಾರ್ಜರ್ ಬೆಂಚ್ಗೆ ಹೋಗುತ್ತೆ. ಸೊ ಲಾರ್ಜರ್ ಬೆಂಚು ತೀರ್ಮಾನ ತಗೊಂಡಿದ್ರ ಬಗ್ಗೆ ನಾನು ಪ್ರಶ್ನೆ ಮಾಡಲ್ಲ, ಅದು ಹೆಂಗೆ ಈ ರೀತಿ ಒಂದೇ ದಿನ ಎರಡೆರಡು ಬೆಂಚ್ ಕಾನ್ಸ್ಟಿಟ್ಯೂಟ್ ಆಯಿತು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡೋದವರು. ಎಲ್ಲಕ್ಕಿಂತ ಪ್ರಮುಖವಾಗಿ ಜುಲೈ 1 ಅವತ್ತು ಚಂದ್ರಚೂಡ್ ಅವರು ಎಲ್ಲಿದ್ರು, ಎಂಜಾಯಿಂಗ್ ಅ ಕಲ್ಚರಲ್ ಪ್ರೋಗ್ರಾಮ್, ಭರತನಾಟ್ಯಂ. ಅವರು ಕೋರ್ಟಲ್ಲೂ ಇರಲಿಲ್ಲ, ಅಫಿಷಿಯಲ್ ರೆಸಿಡೆನ್ಸ್ ಅಲ್ಲೂ ಇರಲಿಲ್ಲ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಫಿಷಿಯಲ್ ರೆಸಿಡೆನ್ಸ್ ಅಲ್ಲೂ ಕೂಡ ನಡೆಯುತ್ತಲ್ಲ ಅಲ್ಲೂ ಕೂಡ ಇರಲಿಲ್ಲ ಅವರು. ಬದಲಾಗಿ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ಇದ್ದುಕೊಂಡು ಈ ತೀರ್ಮಾನವನ್ನು ತಗೊಂಡಿದ್ದು ಹೇಗೆ, ಇದಕ್ಕೆ ಉತ್ತರ ಬೇಕು. ಇದಕ್ಕೆ ಉತ್ತರ ಸಿಕ್ಕಿದ್ರೆ ಬಹಳಷ್ಟು ವಿಚಾರಗಳು ಹೊರಗಡೆ ಬರುತ್ತೆ. ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರು ಪ್ರಭಾವ ಬೀರಿದ್ದಾರೆ, ಯಾರು ಇವರನ್ನು ಸಂಪರ್ಕ ಮಾಡಿದ್ರು, ಎಲ್ಲವೂ ಕೂಡ ಹೊರಗಡೆ ಬರುತ್ತೆ. ಹಾಗಾಗಿ DY ಚಂದ್ರಚೂಡ್ ಅವರ ಅವತ್ತಿನ ತೀರ್ಮಾನ, CJI ಆಗಿ ಅವ್ರನ್ನ ಅವತ್ತು ತೀರ್ಮಾನ ತಗೊಂಡಿದ್ರ ವಿರುದ್ಧ CBI ಎನ್ಕ್ವೈರಿ ಆಗಲೇಬೇಕು ಅಂತ ಈಗ ಕೇಳ್ಕೊಂಡಿರೋದು ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ. ಸೆಕ್ಷನ್ 7C DY ಚಂದ್ರಚೂಡ್ ಕಮಿಷನ್ ಆಫ್ ಅಫೆನ್ಸ್ ಅಂಡರ್ ಸೆಕ್ಷನ್ 7C ಅಲ್ಲಿ ಕೇಳ್ತಾ ಇದ್ದಾರೆ. ಮತ್ತು ಇದು ಬೇರೆ ಸೆಕ್ಷನ್ಗಳನ್ನು ಅಟ್ರಾಕ್ಟ್ ಮಾಡಬಹುದು, ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನು ಕೂಡ ರಿವೀಲ್ ಮಾಡಬಹುದು. ಸೊ ಸೆಕ್ಷನ್ 7A, ಸೆಕ್ಷನ್ 8 ಆಫ್ PC ಆಕ್ಟ್
ಇದಷ್ಟು ಕೂಡ ಇದರ ಅಂಡರ್ CBI ಎನ್ಕ್ವೈರಿ ಆಗಲಿ 17A ಅಂಡರ್ CBI ಎನ್ಕ್ವೈರಿಗೆ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಿರೋದು ಅತ್ಯಂತ ಮಹತ್ವ ಪಡ್ಕೊಳ್ತಾ ಇದೆ. ಹಾಗಾಗಿ ಈಗ ಈ ಕೇಸ್ ಒಂದು CJI ಅವತ್ತೇನು ಮಾಡಿದ್ರು ಅನ್ನೋದ್ರ ವಿರುದ್ಧವೇ ಈಗ ರಾಷ್ಟ್ರಪತಿಗಳಿಗೆ ದೂರು ಹೋಗಿದೆ. ಲಾ ಮಿನಿಸ್ಟ್ರಿ ಇದ್ರ ಬಗ್ಗೆ ಬಿಗ್ ಆಕ್ಷನ್ ಅನ್ನು ತಗೊಳ್ತಾ ಇದೆ. ಒಂದು ಕಡೆ ಮೊನ್ನೆ ಜಗದೀಪ್ ಧನ್ಕರ್ ಅವ್ರು ಏನು ಹೇಳಿದ್ರು, ಜಡ್ಜ್ಗಳು ಆಸ್ತಿ ಕೂಡ ಡಿಕ್ಲೇರ್ ಮಾಡ್ಕೊಳ್ಳಲ್ಲ. ಜನಪ್ರತಿನಿಧಿಗಳಾಗಿರೋರು ಎಲ್ಲ ಎಲೆಕ್ಷನಲ್ಲಿ ಡಿಕ್ಲೇರ್ ಮಾಡ್ಕೊಳ್ತಾರೆ, ಜಡ್ಜ್ಗಳು ಆಸ್ತಿ ಕೂಡ ಡಿಕ್ಲೇರ್ ಮಾಡ್ಕೊಳ್ಳಲ್ಲ. ಮತ್ತು ಅವರೇ ಎಲ್ಲ ಡಿಸೈಡ್ ಮಾಡ್ತಾರೆ ಅನ್ನೋದಾದರೆ ಅವ್ರನ್ನ ಪ್ರಶ್ನೆ ಮಾಡೋರೇ ಇರಲ್ಲ. ನಮಗಾದರೆ ಜನಪ್ರತಿನಿಧಿಗಳಿಗೆ ಪ್ರತಿಪಕ್ಷಗಳು ಪ್ರಶ್ನೆ ಮಾಡ್ತವೆ, ಕಲಾಪದಲ್ಲಿ ಪ್ರಶ್ನೋತ್ತರಗಳಾಗ್ತವೆ, ಜನಸಾಮಾನ್ಯರಿಗೆ ಆನ್ಸರೇಬಲ್ ಇರ್ತೀವಿ. ಬಟ್ ಜಡ್ಜ್ಗಳೇ ಎಲ್ಲವನ್ನು ತೀರ್ಮಾನಿಸೋದಾದರೆ ಅವ್ರನ್ನ ಪ್ರಶ್ನೆ ಮಾಡೋರೇ ಇಲ್ವಲ್ಲ ಯಾರು ಅನ್ನುವಂಥ ಅಸಮಾಧಾನ ಎತ್ತಿದ್ದಕ್ಕೆ ಇವತ್ತಿಷ್ಟೆಲ್ಲ ಜಟಾಪಟಿ ಆಗ್ತಿರೋ ಹೊತ್ತಲ್ಲಿ CJI ಆ್ಯಕ್ಷನ್, ಅಂದರೆ ಇವತ್ತಿನ CJI ಅಲ್ಲ, ಅವತ್ತು CJI ಆಗಿದ್ರು ಅವರು. ಸೊ ಆ CJI ಪೋಸ್ಟ್ನ ಆ್ಯಕ್ಷನ್ ವಿರುದ್ಧ ಈಗ ಕಂಪ್ಲೇಂಟ್ ಹೋಗಿದೆ. ಮುಂದಿನ ನಡೆಯ ಬಗ್ಗೆ ಕುತೂಹಲ ಇಡೀ ದೇಶದ ಗಮನ ಸೆಳೆದಿರೋದು ಮತ್ತು ಆಘಾತಕಾರಿಯೂ ಹೌದು. ಇದು ಜನಕ್ಕೆ ಈ ವಿಚಾರ ಗಂಭೀರವಾದ ಆರೋಪ, ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.